ಬಿಜೆಪಿ ಹೋರಾಟ ಏನೇನು ಸರ್ ಇದೆ? ನಾಳೆದು ಇಲ್ಲ ನಾವು ಯಾಕಂದ್ರೆ 20,000 ರೈತರು ತಗೊಂಡು ವಿಧಾನಸೌಧ ಮುತ್ತಿಗೆ ಆಗ್ಬೇಕು ಮಾಡಿದ್ದೀವಿ. ಸೊ ದೊಡ್ಡ ಪ್ರಮಾಣ ಒಂದು ಸಭೆ ಮಾಡ್ತೀವಿ. ನಾಳೆ 10 ಗಂಟೆಗಿದೆ ದೊಡ್ಡ ಪ್ರಮಾಣ. ಸೊ 20,000 ಜನ ನಮ್ಮ ಕಾರ್ಯಕರ್ತರು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾಳೆ ವಿಜೇಂದ್ರನ ತೆಗೆದು ಮಾಡ್ಕೋಬೇಕಂತೇಳಿ ಕಾಂಗ್ರೆಸ್ ರಮೇಶ್ ಜಾರಕಿಹೊಳಿ ಅವ್ರು ಬರ್ರಿ ಅಂತ ವಿನಂತಿ ಮಾಡ್ಕೊಂಡಿದ್ದೀವಿ ರೀ. ಅವರು ಬರ್ತಾರಂತ ಆಸೆದಲ್ಲಿ ಇದ್ದೀವಿ. ಬಂದರೆ ಒಳ್ಳೇದಾಗುತ್ತೆ. ಆಮೇಲೆ ಈಗ ತಾವು ಹೇರಲ್ಲ ತೆಗೆದು ಬಿಡೋದು ನಮಗೆಲ್ಲ ಹೈಕಮಾಂಡ್ ಕರೆದೆ. ಈಗ ವಿಜೇಂದ್ರ ಅವ್ರನ್ನ ಹೈಕಮಾಂಡ್ ಅಧ್ಯಕ್ಷ ಮಾಡಿದಾರು. ನಾವೆಲ್ಲ ಒಪ್ಕೋಬೇಕು. ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡ್ತೀವಿ. ಅಂದರೆ ಕೇರೀಗ ಅದನ್ನು ಅವ್ರದ್ದು ಏನು ಅಭಿಪ್ರಾಯ ಅಲ್ಲಿ ಹೇಳ್ತಾರೆ, ಆದರೂ ಅಲ್ಲಿ ಹೇಳಬೇಕು. ನಾ ಏನೆಲ್ಲ ಹೈಕಮಾಂಡ್ ಒಂದು ಡಿಸಿಷನ್ ತೊಗೊಂಡಾಗ ಎಲ್ಲರೂ ತಲೆ ಬಾಗಬೇಕಾಗ್ತೈತಿ. ಈಗ ಅವ್ರನ್ನ ಅಧ್ಯಕ್ಷ ಮಾಡಿದ್ರೆ ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡೋಣ. ಮುಂದೆ ಹೈಕಮಾಂಡ್ ಏನು ಡಿಸಿಷನ್ ಆ ಪ್ರಕಾರ ಇರೋಣ. ಎಲ್ಲರೂ 20,000 ಜನ ಸೇರ್ತಾರೆ. ಎಲ್ಲರಿಗೂ ಧನ್ಯವಾದ ರೀ. ಬಿಜೆಪಿ ಹೋರಾಟ ಏನೇನು ಸರ್ ಇದೆ? ನಾಳೆದು ಇಲ್ಲ ನಾವು ಯಾಕಂದ್ರೆ 20,000 ರೈತರು ತಗೊಂಡು ವಿಧಾನಸೌಧ ಮುತ್ತಿಗೆ ಆಗ್ಬೇಕು ಮಾಡಿದ್ದೀವಿ. ಸೊ ದೊಡ್ಡ ಪ್ರಮಾಣ ಒಂದು ಸಭೆ ಮಾಡ್ತೀವಿ. ನಾಳೆ 10 ಗಂಟೆಗಿದೆ ದೊಡ್ಡ ಪ್ರಮಾಣ. ಸೊ 20,000 ಜನ ನಮ್ಮ ಕಾರ್ಯಕರ್ತರು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾಳೆ ವಿಜೇಂದ್ರನ ತೆಗೆದು ಮಾಡ್ಕೋಬೇಕಂತೇಳಿ ಕಾಂಗ್ರೆಸ್ ರಮೇಶ್ ಜಾರಕಿಹೊಳಿ ಅವ್ರು ಬರ್ರಿ ಅಂತ ವಿನಂತಿ ಮಾಡ್ಕೊಂಡಿದ್ದೀವಿ ರೀ. ಅವರು ಬರ್ತಾರಂತ ಆಸೆದಲ್ಲಿ ಇದ್ದೀವಿ. ಬಂದರೆ ಒಳ್ಳೇದಾಗುತ್ತೆ. ಆಮೇಲೆ ಈಗ ತಾವು ಹೇರಲ್ಲ ತೆಗೆದು ಬಿಡೋದು ನಮಗೆಲ್ಲ ಹೈಕಮಾಂಡ್ ಕರೆದೆ. ಈಗ ವಿಜೇಂದ್ರ ಅವ್ರನ್ನ ಹೈಕಮಾಂಡ್ ಅಧ್ಯಕ್ಷ ಮಾಡಿದಾರು. ನಾವೆಲ್ಲ ಒಪ್ಕೋಬೇಕು. ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡ್ತೀವಿ. ಅಂದರೆ ಕೇರೀಗ ಅದನ್ನು ಅವ್ರದ್ದು ಏನು ಅಭಿಪ್ರಾಯ ಅಲ್ಲಿ ಹೇಳ್ತಾರೆ, ಆದರೂ ಅಲ್ಲಿ ಹೇಳಬೇಕು. ನಾ ಏನೆಲ್ಲ ಹೈಕಮಾಂಡ್ ಒಂದು ಡಿಸಿಷನ್ ತೊಗೊಂಡಾಗ ಎಲ್ಲರೂ ತಲೆ ಬಾಗಬೇಕಾಗ್ತೈತಿ. ಈಗ ಅವ್ರನ್ನ ಅಧ್ಯಕ್ಷ ಮಾಡಿದ್ರೆ ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡೋಣ. ಮುಂದೆ ಹೈಕಮಾಂಡ್ ಏನು ಡಿಸಿಷನ್ ಆ ಪ್ರಕಾರ ಇರೋಣ. ಎಲ್ಲರೂ 20,000 ಜನ ಸೇರ್ತಾರೆ. ಎಲ್ಲರಿಗೂ ಧನ್ಯವಾದ ರೀ. ಬಿಜೆಪಿ ಹೋರಾಟ ಏನೇನು ಸರ್ ಇದೆ? ನಾಳೆದು ಇಲ್ಲ ನಾವು ಯಾಕಂದ್ರೆ 20,000 ರೈತರು ತಗೊಂಡು ವಿಧಾನಸೌಧ ಮುತ್ತಿಗೆ ಆಗ್ಬೇಕು ಮಾಡಿದ್ದೀವಿ. ಸೊ ದೊಡ್ಡ ಪ್ರಮಾಣ ಒಂದು ಸಭೆ ಮಾಡ್ತೀವಿ. ನಾಳೆ 10 ಗಂಟೆಗಿದೆ ದೊಡ್ಡ ಪ್ರಮಾಣ. ಸೊ 20,000 ಜನ ನಮ್ಮ ಕಾರ್ಯಕರ್ತರು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾಳೆ ವಿಜೇಂದ್ರನ ತೆಗೆದು ಮಾಡ್ಕೋಬೇಕಂತೇಳಿ ಕಾಂಗ್ರೆಸ್ ರಮೇಶ್ ಜಾರಕಿಹೊಳಿ ಅವ್ರು ಬರ್ರಿ ಅಂತ ವಿನಂತಿ ಮಾಡ್ಕೊಂಡಿದ್ದೀವಿ ರೀ. ಅವರು ಬರ್ತಾರಂತ ಆಸೆದಲ್ಲಿ ಇದ್ದೀವಿ. ಬಂದರೆ ಒಳ್ಳೇದಾಗುತ್ತೆ. ಆಮೇಲೆ ಈಗ ತಾವು ಹೇರಲ್ಲ ತೆಗೆದು ಬಿಡೋದು ನಮಗೆಲ್ಲ ಹೈಕಮಾಂಡ್ ಕರೆದೆ. ಈಗ ವಿಜೇಂದ್ರ ಅವ್ರನ್ನ ಹೈಕಮಾಂಡ್ ಅಧ್ಯಕ್ಷ ಮಾಡಿದಾರು. ನಾವೆಲ್ಲ ಒಪ್ಕೋಬೇಕು. ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡ್ತೀವಿ. ಅಂದರೆ ಕೇರೀಗ ಅದನ್ನು ಅವ್ರದ್ದು ಏನು ಅಭಿಪ್ರಾಯ ಅಲ್ಲಿ ಹೇಳ್ತಾರೆ, ಆದರೂ ಅಲ್ಲಿ ಹೇಳಬೇಕು. ನಾ ಏನೆಲ್ಲ ಹೈಕಮಾಂಡ್ ಒಂದು ಡಿಸಿಷನ್ ತೊಗೊಂಡಾಗ ಎಲ್ಲರೂ ತಲೆ ಬಾಗಬೇಕಾಗ್ತೈತಿ. ಈಗ ಅವ್ರನ್ನ ಅಧ್ಯಕ್ಷ ಮಾಡಿದ್ರೆ ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡೋಣ. ಮುಂದೆ ಹೈಕಮಾಂಡ್ ಏನು ಡಿಸಿಷನ್ ಆ ಪ್ರಕಾರ ಇರೋಣ. ಎಲ್ಲರೂ 20,000 ಜನ ಸೇರ್ತಾರೆ. ಎಲ್ಲರಿಗೂ ಧನ್ಯವಾದ ರೀ. ಬಿಜೆಪಿ ಹೋರಾಟ ಏನೇನು ಸರ್ ಇದೆ? ನಾಳೆದು ಇಲ್ಲ ನಾವು ಯಾಕಂದ್ರೆ 20,000 ರೈತರು ತಗೊಂಡು ವಿಧಾನಸೌಧ ಮುತ್ತಿಗೆ ಆಗ್ಬೇಕು ಮಾಡಿದ್ದೀವಿ. ಸೊ ದೊಡ್ಡ ಪ್ರಮಾಣ ಒಂದು ಸಭೆ ಮಾಡ್ತೀವಿ. ನಾಳೆ 10 ಗಂಟೆಗಿದೆ ದೊಡ್ಡ ಪ್ರಮಾಣ. ಸೊ 20,000